Second question. State the characteristics of deciduous forest in India. April 12, 2017 ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಎಲೆ ಉದುರುವ ಕಾಡುಗಳ ಲಕ್ಷಣಗಳನ್ನು ತಿಳಿಸಿ. ಡೆಸಿಡಿಯಸ್ ಫಾರೆಸ್ಟ್ ಆರ್ ಮೋರ್ ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ಇಂಡಿಯಾ. ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿರುವಂತಹ ಅರಣ್ಯ ಅಂತಂದ್ರೆ ಯಾವುದು ಮಕ್ಕಳೇ? ಎಲೆ ಉದುರುವ ಕಾಡುಗಳು. They are seen in the areas receiving 75 to 250 centimeters of rainfall. 75ರಿಂದ 250 ಸೆಂಟಿಮೀಟರ್ ಮಳೆ ಬೀಳುವಂತ ಪ್ರದೇಶಗಳಲ್ಲಿ ಈ ಅರಣ್ಯಗಳು ಇವೆ. It forms about 65.5% of the total area of forest. ಭಾರತದ ಒಟ್ಟು ಅರಣ್ಯ ವಿಸ್ತೀರ್ಣದಲ್ಲಿ 65.5% ಡೆಸಿಡಿಯಸ್ ಫಾರೆಸ್ಟ್ ಇದಾವೆ. Since India has mainly monsoon climate, this type of forest is distributed widely. So in ಭಾರತದಲ್ಲಿ ಅತಿ ಹೆಚ್ಚು ಮಳೆ ಇರುವುದರಿಂದ ಈ ಒಂದು ಅರಣ್ಯಗಳು ಹೆಚ್ಚಾಗಿ ವಿಸ್ತಾರವಾಗಿವೆ. The trees shed their leaves during dry winters. ಚಳಿಗಾಲದಲ್ಲಿ ಈ ಮರಗಳು ಎಲೆಗಳು ಉದುರುತ್ತವೆ. As such, these are also called as deciduous monsoon forest. ಆದ್ದರಿಂದ ಇವುಗಳನ್ನ deciduous monsoon forest, ಚಳಿಗಾಲದಲ್ಲಿ ಎಲೆ ಉದುರು ಅರಣ್ಯಗಳು ಅಂತ ಕರಿತೀವಿ. ಓಕೆ.